मुर्दाबाद 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 वोट पकड़ना जिंदाबाद जिंदाबाद हिंदुस्तान जिंदाबाद 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 हिंदुस्तान जिंदाबाद 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 हिंदुस्तान जिंदाबाद खत्म करो खत्म करो खत्म करो खत्म करो खत्म करो आतंकवाद खत्म करो फांसी दो फांसी दो आतंकवाद को फांसी दो फांसी दो फांसी दो आतंकवाद को फांसी दो जिंदाबाद जिंदाबाद ಬ್ಲಾಕ್ ಡೇ ಅಂದ್ಬಿಟ್ಟು ನಾವು ಆಚರಿಸ್ತಾಯಿದ್ದೀನಿ. ಏನ್ ನೆನ್ನೆ ಕಾಶ್ಮೀರ್ ಘಾಟಿನಲ್ಲಿ ಏನು ಟೆರರ್ ಅಟ್ಯಾಕ್ ಆಗಿದೆ, ಅದರಿಂದ ನಮ್ ದೇಶದ ಸುಮಾರು 20 ಜನರಿಂದ ಜಾಸ್ತಿ ಜನ ಏನು ಮೃತ್ಯು ಆಗಿದ್ದಾರೆ. ಅದಕ್ಕೆ ನಾವು ಎಲ್ಲ ಕೋಲಾರ ನಗರ ಮತ್ತು ಕೋಲಾರ ಜಿಲ್ಲೆ ಎಲ್ಲ ಮುಸ್ಲಿಂ ಮೈನಾರಿಟೀಸ್ ಅವರು ಅದಕ್ಕೆ ನಾವು ಖಂಡಿಸ್ತೀನಿ. ಈಗ ತಮ್ಮೆಲ್ಲರಿಗೂ ಗೊತ್ತಿದೆ, ಇದು ಫಸ್ಟ್ ಆಗಿ ನಾವು ಪ್ರತಿಭಟನೆ ಒಂದು ಕಂಡೋಲೆನ್ಸ್ ಮೀಟಿಂಗ್ ಅಂದ್ಬಿಟ್ಟು ಒಂದು ಮುಸ್ಲಿಂ ವತಿಯಿಂದ ನಾವು ಕಂಡಕ್ಟ್ ಮಾಡಿದ್ದೀವಿ. ನಾವು ಈ ಸಮಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದೇ ಒಂದು ನಾವು ಇದು ಹೇಳೋದು, ಯಾರು ನನ್ನ ಟೆರರ್ ಅಟ್ಯಾಕ್ ನಲ್ಲಿ ಮೃತ್ಯು ಆಗಿದ್ದಾರೆ ಪ್ರತಿ ಒಂದು ಫ್ಯಾಮಿಲಿಗೆ 10 ಕೋಟಿ ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು. ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ ಅವ್ರಿಗೆ ಸುಮಾರು 5 ಕೋಟಿ ಅವ್ರಿಗೆ ಫ್ಯಾಮಿಲಿ ಕಾಂಪನ್ಸೇಷನ್ ಕೊಡ್ಬೇಕು ಅಂದ್ಬಿಟ್ಟು ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ವಾದವನ್ನು ಮಾಡ್ತೀವಿ. ಇನ್ ಮುಂದೆ ನಾವು ದೇಶ ಏನು ಟೆರರ್ ವಿರೋಧವಾಗಿ ಏನ್ ತೀರ್ಮಾನ ತಗೊಂತಾರೆ ನಾವೆಲ್ಲ ಅವ್ರ ಜೊತೆಗೆ ನಾವು ಪೂರ್ಣವಾಗಿ ಸಕ್ರಿಯವಾಗಿ ಅವ್ರ ಜೊತೆಗೆ ಇರ್ತೀವಿ ಅಂದ್ಬಿಟ್ಟು ಈ ಸಮಯದಲ್ಲಿ ನಾವು ಹೇಳಿ ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಹೃದಯ ಭಾಗದಲ್ಲಿ ಅಮ್ಮಾರ್ಪೇಟೆ ಸರ್ಕಲ್ ನಲ್ಲಿ ನಮ್ಮ ಎಲ್ಲಾ ಮುಸ್ಲಿಂ ಸಮಾಜದವರಿಂದ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಏನಂದ್ರೆ ಈ ನಿನ್ನೆ ಅನಂತ್ ಜಿಲ್ಲೆ ಏನಿದೆ ನಮ್ಮ ಕಾಶ್ಮೀರ್ ಭಾಗದಲ್ಲಿ ಅಲ್ಲಿ ಆಗಿರುವ ಈ ಟೆರರಿಸ್ಟ್ ಘಟನೆಯಿಂದ ಇಡೀ ದೇಶಾದ್ಯಂತ ಮತ್ತು ಇಡೀ ಪ್ರಪಂಚದಲ್ಲಿ ಇವತ್ತು ಇದು ಒಂದು ಚಿಂತನ ವಿಷಯ ಆಗಿದೆ. ಇದಕ್ಕೆ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಒಂದು ನೋವಿನ ವಿಚಾರ ಆಗಿದೆ. ಯಾಕೆ ಅಂದ್ರೆ ಇಲ್ಲಿಂದ ಹೋಗಿರೋರು ಟೂರಿಸ್ಟ್ ಅವ್ರಿಗೆ ತುಂಬಾ ತೊಂದರೆ ಆಗಿದೆ, ಅವ್ರ ಪ್ರಾಣ ಹೋಗಿದೆ. ಇದರಿಂದ ಬರೀ ಆ ಟೂರಿಸ್ಟ್ ಅವ್ರಿಗೆ ತೊಂದರೆ ಆಗಿಲ್ಲ, ಅಲ್ಲಿ ಜೀವನ ಮಾಡ್ತಾ ಇರುವ ಕೂಲಿ ಮಾಡ್ತಾ ಇರುವ ಮತ್ತು ಟ್ಯಾಕ್ಸಿ ಓಡ್ತಾ ಇರುವ ಮತ್ತೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರುವ ಯಾರು ಟೂರಿಸಂ ಡಿಪಾರ್ಟ್ಮೆಂಟ್ ಮೇಲೆ ಜೀವನ ಮಾಡ್ತಾ ಇದ್ರು ಅವ್ರಿಗೆಲ್ಲರಿಗೆ ತೊಂದರೆ ಆಗಿದೆ. ಪಾಪ ಅವ್ರ ಜೀವನಗಳಿಗೂ ತೊಂದರೆ ಆಗಿದೆ. ಮತ್ತೆ ಇದರಿಂದ ಯೂನಿಯನ್ ಟೆರಿಟರಿ ಸರ್ಕಾರಕ್ಕೂ ಕೂಡ ತುಂಬಾ ತೊಂದರೆ ಆಗಿದೆ. ಇದು ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಂದು ನೋವಿನ ವಿಚಾರ ಆಗಿದೆ. ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಏನ್ ಅಪೀಲ್ ಮಾಡ್ತೀವಿ ಅಂದ್ರೆ ಆ ಟೆರರಿಸ್ಟ್ ಯಾರಿಸಿದ್ದಾರೆ ಅವ್ರಿಗೆ ಕಠಿಣವಾಗಿ ಶಿಕ್ಷೆ ಕೊಡ್ಬೇಕು. ಇಂತಹ ಘಟನೆಗಳು ನಮ್ಮ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಆಗ್ಬಾರ್ದು ಅಂತ ಯಾರು ಮೃತಪಟ್ಟಿದ್ದಾರೆ ಅವ್ರ ಜೊತೆ ಇಡೀ ನಮ್ಮ ಕೋಲಾರ ಜಿಲ್ಲೆ ಮುಸ್ಲಿಂ ಸಮಾಜದವರು ಇದ್ದಾರೆ, ಇಡೀ ನಮ್ಮ ರಾಜ್ಯ ಅವ್ರ ಜೊತೆ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.